ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ EPF ಪಾಸ್ಬುಕ್ ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ಕೊಂಡು. ಓಕೆ, ಸೊ ಮೊದಲನೇದಾಗಿ ನಾವು ಗೂಗಲ್ಗೆ ಹೋಗೋಣ. ಗೂಗಲ್ ಹೋಗಿ EPFO ಪಾಸ್ಬುಕ್ ಅಂತ ಟೈಪ್ ಮಾಡೋಣ. ಓಕೆನಾ, ಎಂಟರ್ ಮಾಡಿ ನಾನು ನೋಡಿ ಈ ಥರ ಸರ್ಚ್ ಮಾಡಿದ ತಕ್ಷಣ ಇದರಲ್ಲಿ ಫಸ್ಟ್ನೇ ವೆಬ್ಸೈಟ್ ಬರ್ತಾ ಇದೆಯಲ್ಲ EPFO ಮೆಂಬರ್ ಪಾಸ್ಬುಕ್ ಅಂತ, ಇದನ್ನ ಸೆಲೆಕ್ಟ್ ಮಾಡೋಣ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಟ್ಯಾಬ್ ಈ ಥರ ಬರುತ್ತೆ. ಓಕೆನಾ, ಸೊ ಇದರಲ್ಲಿ ಕೇಳ್ತಾ ಇದೆ ನೋಡಿ, ನಿಮ್ಮದು UN ನಂಬರ್ ಇದೆಯಲ್ಲ, ನಿಮ್ಮದು ಕಂಪ್ಲೀಟ್ 11 ಡಿಜಿಟ್ UN ನಂಬರ್ ಎಂಟರ್ ಮಾಡಬೇಕು. ನೆಕ್ಸ್ಟು ನಿಮ್ಮದು ಪಾಸ್ವರ್ಡ್ ಇರುತ್ತಲ್ಲ, ಸೊ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಸೊ ನೆಕ್ಸ್ಟು ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯಾಪ್ಚಾ, ಆ್ಯಸ್ ಇಟ್ ಈಸ್ ಅದೇ ಯಾವುದು ಥರ ಇದೆಯೋ ಅದೇ ಥರ ಎಂಟರ್ ಮಾಡಬೇಕು. ಸೊ ಇದಾದ ತಕ್ಷಣ ನೋಡಿ ಇಲ್ಲಿ OTP ಅಂತ ಕೇಳ್ತಾ ಇದೆಯಲ್ಲ, ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಎಂಟರ್ ಮಾಡಬೇಕು. OTP ಆದ ತಕ್ಷಣ ಇಲ್ಲಿ ನೋಡಿ ವೆರಿಫೈ ಅಂತ ಕೇಳ್ತಾ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಲೋಡಿಂಗ್ ಆಗುತ್ತೆ. ಅಪ್ ಟು 100ವರೆಗೂ ವೆಯ್ಟ್ ಮಾಡಬೇಕು. ಸೊ ನೋಡಿ ಕಂಪ್ಲೀಟ್ ಲೋಡ್ ಆದ ತಕ್ಷಣ ಈ ಥರ ಶೋ ಆಗುತ್ತೆ. ಸೊ ನಾನು ಟೋಟಲ್ 3 ಮೆಂಬರ್ ಐಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಇದರಲ್ಲಿ ನಾನು ಮೂವ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಈಗ ನಂದು ರನ್ನಿಂಗ್ ಇರೋ ಇದರಲ್ಲಿ ಇಷ್ಟು ಬ್ಯಾಲೆನ್ಸ್ ತೋರಿಸ್ತಾ ಇದೆ. ನಿಮ್ಮದು ಫುಲ್ ಮೆಂಬರ್ ID, ಎಸ್ಟಾಬ್ಲಿಷ್ಮೆಂಟ್ ID, ನಿಮ್ಮ ಡೇಟ್ ಆಫ್ ಜಾಯ್ನಿಂಗು, ನಿಮ್ಮದು ಎಕ್ಸ್ಪೀರಿಯೆನ್ಸು ಎಲ್ಲ ಡೀಟೇಲ್ಸು ನಿಮ್ಮದು ಹೋಮ್ ಪೇಜಲ್ಲೇ ಬರುತ್ತೆ. ಓಕೆನಾ ಗೈಸ್, ಇಲ್ಲಿ ನೋಡಿ ನೆಕ್ಸ್ಟು ಪಾಸ್ಬುಕ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಸೆಲೆಕ್ಟ್ ಮಾಡಿ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಫೈನಲ್ಗೆ ಲಾಸ್ಟಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ ಎಂಪ್ಲಾಯರ್ ಶೇರ್ 12%. ಅಂದರೆ ನಿಮ್ಮದು ಟೋಟಲ್ 12% ಕಟ್ ಮಾಡ್ತಾರಲ್ಲ ನಿಮ್ಮ ಸ್ಯಾಲ್ರಿಯಲ್ಲಿ. ಸೊ ಅದರ ಇಲ್ಲಿ ಅಮೌಂಟ್ ಟೋಟಲ್ ಅಮೌಂಟ್ ಕಾಣಿಸುತ್ತೆ. ಮತ್ತು ಎಂಪ್ಲಾಯಿ ಶೇರ್ ಅಂದರೆ ನಿಮ್ಮ ಕಾಂಟ್ರಾಕ್ಟ್ ಕಡೆಯಿಂದ ಇಷ್ಟು ಪರ್ಸೆಂಟ್ ಅಂತ ಕಟ್ ಮಾಡ್ತಾರೆ ನೋಡಿ. ಟೋಟಲ್ 3.67% ಕಟ್ ಮಾಡ್ತಾರೆ. ಸೊ ಟೋಟಲ್ ಅಮೌಂಟ್ಸ್ ಇಲ್ಲಿ ಕಾಣಿಸುತ್ತೆ. ನೆಕ್ಸ್ಟು ಪೆನ್ಷನ್, ಗೌರ್ಮೆಂಟ್ ಕಡೆಯಿಂದ ಪೆನ್ಷನ್ ಸ್ಕೀಮ್ ಅಂತ ಇದು ಮಾಡಿ 8.3% ನಿಮಗೆ ಟೋಟಲ್ ಬೆನಿಫಿಟ್ ಅಮೌಂಟ್ ಇಲ್ಲಿ ಕೊಡ್ತಾರೆ. ಸೊ ಇದಾದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ನೋಡಿ ಕ್ಲೇಮ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ನಿಮ್ಮದು ಕಂಪ್ಲೀಟ್ ಕ್ಲೇಮ್ ಸ್ಟೇಟಸ್ ಇಲ್ಲೆಲ್ಲ ಕಂಪ್ಲೀಟ್ ಕಾಣಿಸ್ತದೆ. ನಿಮ್ಮದು ಪೆಂಡಿಂಗ್ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವು ಅಪ್ಲೈ ಮಾಡಿ ಸ್ವಲ್ಪ ಪೆಂಡಿಂಗ್ ಇತ್ತು ಅಂದರೆ ಇಲ್ಲೆಲ್ಲ ಟ್ರಾನ್ಸಾಕ್ಷನ್ಸ್ ಇಲ್ಲಿ ತೋರಿಸುತ್ತೆ. ಮತ್ತು ಸೆಟ್ಲ್ ಆಗಿರೋದು ನೋಡಿ, ನಿಮ್ಮದು ಒಂದು ವೇಳೆ ಕಂಪ್ಲೀಟು ಸ್ಟೇಟ್ಮೆಂಟ್ ಅಮೌಂಟು, ನಿಮ್ಮದು ಕ್ಲೇಮ್ ಆಗಿರೋ ಅಮೌಂಟು ಎಲ್ಲ ತೋರಿಸುತ್ತೆ. ಮತ್ತು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಮಾಡಿರ್ತೀರಲ್ವ, ಸೊ ನಾನು ಆಗಲೇ ಲಾಸ್ಟ್ ಟೈಮ್ ಹೇಳಿದೆ ನಿಮ್ಮದು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ 2 ಮೆಂಬರ್ ಏನಿತ್ತು. ಸೊ ನೋಡಿ ಅಲ್ಲಿರೋ ಟ್ರಾನ್ಸಾಕ್ಷನ್ ಆಗಿರೋದು 2 ಡೀಟೇಲ್ಸ್ ಇಲ್ಲಿದೆ. ಓಕೆನಾ, ಒಂದ್ಸಲಿ ನಾನು ಕ್ಲೇಮ್ ಮಾಡಿದ್ದೆ 55,000 ನೋಡಿ ಬಂದಿದೆ, ರೀಸೆಂಟಾಗಿ ಕ್ಲೇಮ್ ಮಾಡಿದ್ದು. ಸೊ ಒಂದು ವೇಳೆ ನಿಮ್ದು ಏನಾದರೂ ರಿಜೆಕ್ಟ್ ಮಾಡಿದರೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಓಕೆ, ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.